ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರವರೇ, ನಮ್ಮ ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ನಾಯ್ಕರವರೇ, ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಮ್ ಮೊಗೇರ್ರವರೇ, ಶ್ರೀಯುತ ಅಬ್ಬಾಸ್ ರವರೇ, ಆಲ್ಬರ್ಟ್ ಕೋಸ್ಟರ್ ಅವರೇ, ಸುರೇಶ್ ನಾಯ್ಕರೇ, ಬಂದಂಥ ಎಲ್ಲ ನನ್ನ ಕಿರಿಯ ಬಂಧುಗಳೇ, ಒಂದನೇ ಹಂತದ ಚುನಾವಣೆಯನ್ನು ನಮ್ಮ ಓಲ್ಡ್ ಮೈಸೂರು ಏರಿಯಾದಲ್ಲಿ ಮುಗಿಸ್ಕೊಂಡು ಎರಡನೇ ಹಂತದ ಚುನಾವಣೆ 7ನೇ ತಾರೀಕಿಗೆ ಎಲ್ಲ ಪ್ರಜ್ಞಾವಂತ ಮತದಾರರು ಮತದಾನ ಮಾಡಲಿಕ್ಕಿದ್ದಾರೆ. ಒಂದನೇ ಹಂತದ ಚುನಾವಣೆಯಲ್ಲಿ ನಮ್ಮ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಮತ್ತು JDS ಪಕ್ಷ ಮೈತ್ರಿಕೂಟ ಮಾಡಿಕೊಂಡು ಸ್ಪರ್ಧೆ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಹೆಚ್ಚು ನಿಮಿಷ ಇವತ್ತು ಹಾಸನದಲ್ಲಿ, ಮಂಡ್ಯದಲ್ಲಿ, ಕೋಲಾರದಲ್ಲಿ JDS ಪಕ್ಷ ಸ್ಪರ್ಧೆ ಮಾಡ್ತದೆ. ದೇವೇಗೌಡರ ಅಳಿಯ ಬಿಜೆಪಿಯಲ್ಲಿ ಹೋಗಿ ಸ್ಪರ್ಧೆ ಮಾಡ್ತಾರೆ. ಈ 4 ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದು ಬರುವಂಥ ಅವಕಾಶ ಇದೆ. ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ರು ಕಾಂಗ್ರೆಸ್ ಮುಕ್ತ ಅಂತೇಳಿ. ಇವತ್ತು ಇವರ ಮೈತ್ರಿಕೂಟದಿಂದ ಈ 4 ಕ್ಷೇತ್ರದಲ್ಲಿ ಸೋಲಾದ್ರೆ ಇವತ್ತು JDS ಮುಕ್ತ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ಎರಡನೇ ಹಂತದ ಚುನಾವಣೆಯಲ್ಲಿ ನಾನು ಮೊನ್ನೆ ಶಿರಸಿಯಿಂದ ಪ್ರಾರಂಭ ಮಾಡಿದೆ. ಹಾವೇರಿ ಹೋಗಿದ್ದೆ, ಹುಬ್ಬಳ್ಳಿ ಧಾರವಾಡ ಹೋಗಿದ್ದೆ, ಬೆಳಗಾಂ ಹೋಗಿದ್ದೆ, ಚಿಕ್ಕೋಡಿ ಹೋಗಿದ್ದೆ, ಬಾಗಲಕೋಟೆ ಹೋಗಿದ್ದೆ, ಬಿಜಾಪುರ ಹೋಗಿದ್ದೆ, ಕಲಬುರಗಿ ಹೋಗಿದ್ದೆ, ರಾಯಚೂರಿಗೆ ಹೋಗಿದ್ದೆ. ಒಂದು ರೀತಿಯ ವಾತಾವರಣವನ್ನ ನಾವು ಕಾಣ್ತಾ ಇದ್ವಿ ಎಲ್ಲ ಕಡೆಯಲ್ಲಿ ಕೂಡ. ಇವತ್ತು ಕಳೆದ 10 ವರ್ಷಗಳ ಬಿಜೆಪಿಯ ಮೋದಿಯವರ ಆಡಳಿತದ ಬಗ್ಗೆ, ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಗ್ಗೆ ಇತ್ತೀಚಿನ ದಿವಸ ವಿಧಾನಸಭಾ ಚುನಾವಣೆ ನಡೆಯಿತು. ಆ ಸಂದರ್ಭದಲ್ಲಿ ಮನೆಗೆ ನಾವು ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟೆವು. ಆವಾಗ ಯಾರು ಕೂಡ ನಂಬಲಿಲ್ಲ. ನಮ್ಮ ವಿರೋಧ ಪಕ್ಷದವರು ಹೇಳಿದ್ರು, ಇದನ್ನ ಕಸದ ಬುಟ್ಟಿಗೆ ಹಾಕಿ, ಇದನ್ನು ಬೇಲಿಗೆ ಬಿಸಾಡಿ, ಇದು ಆಗ್ಲಿಕ್ಕುಂಟ ಹೋಗ್ಲಿಕ್ಕುಂಟ ಅಂತೇಳಿ. ಆದ್ರೆ ಇಡೀ ದೇಶದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಯನ್ನ 100ಕ್ಕೆ 100% ಕೂಡ 6 ತಿಂಗಳು 8 ತಿಂಗಳ ಒಳಗಡೆ ಪೂರ್ತಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ, ಗ್ಯಾರಂಟಿಯನ್ನ ಈಡೇರಿಸುವಂತ ಕೆಲಸ ಕಾರ್ಯವನ್ನ ಇವಾಗಲೇ ಅನುಷ್ಠಾನ ಮಾಡುವಂಥದ್ದು, ಪಾರದರ್ಶಕವಾಗಿ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಆಗಿದೆ. ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂತ ಅವಕಾಶ ಇರಲಿಲ್ಲ. ಅವರನ್ನ ಈ ದೇಶದ ಪತ್ರಿಕೆ ಮಾಧ್ಯಮದವರು ಅವರ ವ್ಯಕ್ತಿತ್ವನೇ ಬೇರೆ ಅನ್ನುವಂಥ ರೀತಿ ಬಿಂಬಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಅವರನ್ನ ಪಾರ್ಲಿಮೆಂಟ್ ಇಂದ ವಜಾ ಮಾಡುವಂತ ಕೆಲಸ ಕಾರ್ಯ ಕೂಡ ಆಯಿತು. ಅಮಾನತು ಮಾಡುವ ಕೆಲಸ ಕಾರ್ಯ ಕೂಡ ಆಯಿತು. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಮ್ಮಿಕೊಂಡ್ರು. ನಮಗೆ ದೇಶದ ಮನೋಭಾವ ಬೇಡ,
ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಪ್ರೀತಿಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡಿದರು. ಹೆಚ್ಚಿನ ಅಂಶ 3600 ಕಿಲೋಮೀಟರ್ ದೂರ ಯಾರು ಕೂಡ ಇಷ್ಟವರೆಗೆ ಪಾದಯಾತ್ರೆ ಮಾಡಿಲ್ಲ. ಅದೇ ರೀತಿಯಾಗಿ ಇವತ್ತು ಮಣಿಪುರದಿಂದ ಹಿಡಿದು ಮಹಾರಾಷ್ಟ್ರದವರೆಗೆ ಕೂಡ ಭಾರತ್ ಜೋಡೋ ನ್ಯಾಯ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಹಮ್ಮಿಕೊಂಡ್ರು. ದೇಶದ ಉದ್ದಗಲಕ್ಕೂ ಕೂಡ ಹೋಗಿ ಸಾವಿರ ಜನರನ್ನ ಭೇಟಿ ಮಾಡಿ ಅವರ ಭಾವನೆಗಳನ್ನ ಅರ್ಥೈಸುವಂತ ಕೆಲಸ ಕಾರ್ಯವನ್ನು ಮಾಡಿದರು. ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಯುವಕರ ಬಗ್ಗೆ ಇವತ್ತು ಅವರ ಭಾವನೆಗಳನ್ನ ಅರ್ಥೈಸಿಕೊಂಡು ಹೊಸ ಗ್ಯಾರಂಟಿಯನ್ನ ಈ ಚುನಾವಣೆಗೆ ಎಐಸಿಸಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಇವತ್ತು ರಾಹುಲ್ ಗಾಂಧಿ ಅವರು ಸಹಿ ಹಾಕಿ ಹೊಸ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು 1 ಲಕ್ಷ ರೂಪಾಯಿವರೆಗೆ ಮಹಿಳೆಗೆ ಒಂದು ವರ್ಷಕ್ಕೆ ಕೊಡಬೇಕು ಅಂತೇಳಿ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಮುಖಾಂತರ 24,000 ರೂಪಾಯಿ ವರ್ಷಕ್ಕೆ ಸಿಗ್ತದೆ. ಇದು ಆದ್ರೆ 1,24,000 ರೂಪಾಯಿ ಇವತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಕೊಡುವಂಥದ್ದು. ಅದೇ ರೀತಿಯಾಗಿ ತಿಂಗಳಿಗೆ 10,500 ರೂಪಾಯಿ ಆಗ್ತದೆ. ಕರ್ನಾಟಕ ರಾಜ್ಯದ್ದು ಕೂಡ ಸೇರಿ ಇದು ಕೂಡ 8,500, 10,500 ರೂಪಾಯಿ ಆಗ್ತದೆ. ಅದನ್ನ ಭಾಗ್ಯಲಕ್ಷ್ಮಿ ಅನ್ನುವಂಥ ಕಾರ್ಯಕ್ರಮ, ಮಹಾಲಕ್ಷ್ಮಿ ಅನ್ನುವಂಥ ಕಾರ್ಯಕ್ರಮ, ಮತ್ತೊಂದು ಯುವ ಬೆಳಕು. ಇದು ಪ್ರತಿ ವರ್ಷ 1 ಲಕ್ಷ ವೇತನದವರೆಗೆ ಗ್ಯಾರಂಟಿ ಕೊಡುವಂಥ ಕಾರ್ಯಕ್ರಮ. ಯುವಕರಿಗೆ ಸ್ಟೈಪೆಂಡ್ರಿ ಕೊಡೋದ್ರ ಮುಖಾಂತರ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕಾರ್ಯಕ್ರಮ. ರೈತರು, ಈ ದೇಶಕ್ಕೆ ಅನ್ನ ಕೊಡುವಂತ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸಾಧಾರಣ 10 ವರ್ಷದಲ್ಲಿ 1,30,30,000 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಅವರಿಗೆ ವಿರೋಧವಾದಂತ ಕಾನೂನನ್ನು ತಂದಂತ ಕೇಂದ್ರ ಸರ್ಕಾರ ತಂದ ಸಮಯದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ದಾಸ್ಯರಾಗಿ ಮಾಡಬೇಕು ಅಂತೇಳಿ ರೈತರನ್ನ ಆ ಕಾನೂನು ತಂದ ಸಮಯದಲ್ಲಿ ಚಳಿ, ಮಳೆ, ಬಿಸಿಲು, ಆಡಳಿತಾರೂಢ ಪಕ್ಷದ ವಾಟರ್ ಫಿರಂಗಿ, ಅಶ್ರುವಾಯು, ಲಾಠಿ ಪೆಟ್ಟು ಇವೆಲ್ಲವನ್ನು ತಿಂದುಕೊಂಡು 1 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು ರೈತರು. ಕಡೆಗೆ ಈ ದೇಶದ ಪ್ರಧಾನಮಂತ್ರಿ ಆ ಕಾನೂನನ್ನು ವಾಪಸ್ ತಗೊಳ್ಬೇಕಾಯಿತು. ಮಂಡಿ ಊರಿ ವಾಪಸ್ ತಗೊಳ್ಳುವಂತ ಕೆಲಸ ಕಾರ್ಯ ಆಯ್ತು. ಆದ್ರೆ ಆವಾಗ ಒಂದು ಭರವಸೆ ಕೊಟ್ಟಿದ್ರು, ಬೆಂಬಲ ಬೆಲೆ ಕೊಡ್ತೇವೆ ಅಂತೇಳಿ. ಅದು ಇನ್ನೂ ಕೂಡ ಘೋಷಣೆ ಆಗಲಿಲ್ಲ ಈ ಸರ್ಕಾರದಲ್ಲಿ. GST ಹಾಕಿದ್ದಾರೆ ರೈತರ ಮೇಲೆ, ಗೊಬ್ಬರಕ್ಕೆ GST ಹಾಕಿದ್ದಾರೆ, ಕೃಷಿ ಉಪಕರಣಕ್ಕೆ GST ಹಾಕಿದ್ದಾರೆ, ಸಿಂಪರಣೆಗೆ GST ಹಾಕಿದ್ದಾರೆ. ಇವತ್ತು ನಾವು ಗ್ಯಾರಂಟಿಯಲ್ಲಿ ಕೃಷಿಕರ ಸಾಲ ಮನ್ನಾ ಮಾಡ್ತೇವೆ ಅಂತ ಕೊಟ್ಟಿದ್ದೇವೆ. ಸಾಧಾರಣ 3 ಲಕ್ಷ ಕೋಟಿ ರೂಪಾಯಿ ಆಗ್ತದೆ. ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರುವಾಗ 72,000 ಕೋಟಿ ರೂಪಾಯಿ ಮನ್ನಾ ಮಾಡಿತ್ತು. ಇವಾಗ ಸಾಧಾರಣ 3 ಲಕ್ಷ ಕೋಟಿ ಆಗ್ತದೆ. ಅದು ದೊಡ್ಡ ಹೊರೆ ಏನಲ್ಲ. ಈ ಸರ್ಕಾರ, ಕೇಂದ್ರ ಸರ್ಕಾರ ದೊಡ್ಡ ಬಂಡವಾಳಶಾಹಿಗಳ, ಕೈಗಾರಿಕೋದ್ಯಮಿಗಳ ಸಾಲವನ್ನ 16 ಲಕ್ಷ ಕೋಟಿ ರೂಪಾಯಿಯನ್ನ ಮನ್ನಾ ಮಾಡಿದೆ. ಆದ್ರೆ ರೈತರಿಗೆ, ಈ ದೇಶಕ್ಕೆ ಅನ್ನ ಕೊಡುವಂತ ರೈತರ ಸಾಲ ಮನ್ನಾ ಆಗೋದಿಲ್ಲ. ಅವರು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋದು ನೀತಿ. ಅದಕ್ಕೋಸ್ಕರ ನಾವು ಸಾಲ ಮನ್ನಾ ಮಾಡ್ತೇವೆ, ಬೆಂಬಲ ಬೆಲೆ ಕೊಡ್ತೇವೆ, ರೈತರ ಮೇಲೆ ಇದ್ದಂತ GSTಯನ್ನು ವಾಪಸ್ ತಗೊಳ್ತೇವೆ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ. ಮನ್ರೇಗಾದಲ್ಲಿ ಇವತ್ತು 300 ಚಿಲ್ಲರೆ ಬರ್ತಾ ಇತ್ತು, ರಾಜ್ಯ ಸರ್ಕಾರದ ಕೂಡ ಸೇರಿ. ಈಗ ಕೇಂದ್ರ ಸರ್ಕಾರ, ಇವತ್ತು ನಮ್ಮ ಇಂಡಿಯಾ ಮೈತ್ರಿಕೂಟ ಬಂದ್ರೆ 400 ರೂಪಾಯಿ ಕೊಡ್ತೇವೆ. ಅದರ ಜೊತೆಯಲ್ಲಿ 130 ರೂಪಾಯಿ ರಾಜ್ಯ ಸರ್ಕಾರದ್ದು, 530 ಆಗ್ತದೆ. ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಡಬಲ್ ಮಾಡ್ತೇವೆ ಅನ್ನುವಂಥ ರೀತಿ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ. ಮತ್ತು ಜನಗಣತಿ ಮಾಡಿ
ಪಾಲುದಾರಿಕೆಯ ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗೆ ಸಂಬಂಧಪಟ್ಟು ಜನಗಣತಿ ಮಾಡುವಂತ ಕಾರ್ಯಕ್ರಮ. ಜನಗಣತಿ ಪ್ರತಿ 10 ವರ್ಷಕ್ಕೊಂದ್ಸಲ ಆಗ್ಬೇಕಾಗಿತ್ತು. 21ನೇ ಇಸ್ವಿಯಲ್ಲಿ ಆಗ್ಬೇಕಾಗಿತ್ತು. 2011ರಲ್ಲಿ ಆಗಿತ್ತು. ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಆ ಜನಗಣತಿಯನ್ನು ಮುಂದೂಡುವಂತ ಕೆಲಸ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದು ಅಲ್ಲದೆ ಇವತ್ತು ಆಡಳಿತಾರೂಢ ಪಕ್ಷ ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಪ್ರಜಾಸತ್ತೆಯನ್ನೇ ಬುಡಮೇಲು ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗಿದೆ. IT, ED, CBI ಮುಖಾಂತರ ದಾಳಿ ಮಾಡುವಂಥದ್ದು, ಸತತವಾಗಿ ಇವತ್ತು ವಿರೋಧ ಪಕ್ಷವನ್ನು ದಮನ ಮಾಡುವಂತ ಕೆಲಸ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ತೊಡಗಿದೆ. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ಪಾಲು GST ಮುಖಾಂತರ ನಾವು 4.5 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ತದೆ. ಅದರಲ್ಲಿ 50,000 ಕೋಟಿ ರೂಪಾಯಿ ನಮಗೆ ಬರಬೇಕು ಕರ್ನಾಟಕಕ್ಕೆ. ಬರೇ 13,000 ಕೋಟಿ ರೂಪಾಯಿ ಕೊಟ್ಟು ನಮ್ಮ ರಾಜ್ಯಕ್ಕೆ ತೆರಿಗೆಯಲ್ಲಿ ಅನ್ಯಾಯ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಬರಗಾಲ ಬಂದಾಗ ಕೇಂದ್ರ ಸರ್ಕಾರ ಸ್ಪಂದನ ಮಾಡಬೇಕು. ಇವತ್ತು 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಬರಗಾಲದಿಂದಾಗಿ. ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಉದ್ಯೋಗ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣದ ಸಂದರ್ಭದಲ್ಲಿ 18,000 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ನಮ್ಮ ತೆರಿಗೆಗೋಸ್ಕರ, ಬರಗಾಲಕ್ಕ ಪರಿಹಾರಕ್ಕೋಸ್ಕರ ದೆಹಲಿ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ, ಗೃಹ ಸಚಿವರನ್ನು ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನು ಸಲ್ಲಿಕೆ ಮಾಡುವಂತ ಕೆಲಸ ಕಾರ್ಯ ಮಾಡಿತ್ತು. ಅದಕ್ಕೆ ಯಾವುದೇ ರೀತಿಯ ಸ್ಪಂದನ ಬರಲಿಲ್ಲ. ನಂತರ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮ ಕೂಡ ದೆಹಲಿಯಲ್ಲಿ ಆಯಿತು. ನಂತರ ಸುಪ್ರೀಂ ಕೋರ್ಟಿಗೆ ಕೂಡ ನಾವು ಹೋಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು, ಕೂಡಲೇ ಪರಿಹಾರ ವಿತರಣೆ ಮಾಡಿ ಅಂತೇಳಿ 3,400 ಚಿಲ್ಲರೆ ಕೋಟಿ. ಇವತ್ತು ಈ ರೀತಿಯಲ್ಲಿ ನಮಗೆ ತೆರಿಗೆಯಲ್ಲಿ ಅನ್ಯಾಯ, ಬರಗಾಲದಲ್ಲಿ ಅನ್ಯಾಯ, ಪರಿಹಾರದಲ್ಲಿ ಅನ್ಯಾಯ. ನಮ್ಮ ಎಲ್ಲ ನೀರಾವರಿ ಯೋಜನೆ, ಮಹದಾಯಿ ಯೋಜನೆ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಕಾವೇರಿ ನೀರಿನಲ್ಲಿ ನಮಗೆ ಅನ್ಯಾಯ. ಇವತ್ತು ಅದೇ ರೀತಿಯಾಗಿ ಭದ್ರಾ ಯೋಜನೆಗೆ ಘೋಷಣೆ ಮಾಡಿದಂಥ ಹಣ ಬರಲಿಲ್ಲ. ಇಂಥ ಹಲವಾರು ರೀತಿಯಲ್ಲಿ ಮಲತಾಯಿ ಧೋರಣೆಯನ್ನ ತೋರುವಂತ ಕೆಲಸ ಕಾರ್ಯ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಾವೊಂದು ತುಲನೆ ಮಾಡಿ ನೋಡಿದ್ರೆ 10 ವರ್ಷಗಳ ಸರ್ಕಾರದ ಒಂದು ಪರ್ಫಾರ್ಮೆನ್ಸ್ ಮಟ್ಟಿಗೆ ತುಲನೆ ಮಾಡಿ ನೋಡಿದ್ರೆ 2014ರಲ್ಲಿ ಇವತ್ತು ಈ ದೇಶದ ಅನ್ಎಂಪ್ಲಾಯ್ಮೆಂಟ್ 4.9% ಇತ್ತು. ಇವತ್ತು 10 ವರ್ಷಗಳ ಆಡಳಿತದಲ್ಲಿ 8%ಗೆ ಜಾಸ್ತಿ ಆಗಿದೆ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆ. ಅದೇ ರೀತಿಯಾಗಿ ಬಡತನ ಇವತ್ತು ನಮಗೆ 1948ರಲ್ಲಿ 80% ಇತ್ತು ಬಡತನ. ಅದನ್ನ ನಿರಂತರವಾಗಿ 2014ನೇ ಇಸ್ವಿಗೆ 14 ಪಾಯಿಂಟ್ಗೆ ಇಳಿಸುವಂತ ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಾಡಿದೆ. ಆದ್ರೆ ಇವತ್ತು 35ರಿಂದ 40% ಬಡತನ ಇನ್ನಷ್ಟು ಜಾಸ್ತಿ ಆಗಿದೆ. ನಾವು ಮುಂದೆ ಹೋಗುವುದರ ಬದಲು ವಾಪಸ್ ಇವತ್ತು ಹಿಂದೆ ಹೋಗುವಂತ ಅವಕಾಶಗಳನ್ನ ನಾವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಕಾಣ್ತಾ ಇದ್ವಿ. 70 ವರ್ಷಗಳಲ್ಲಿ ಇವರು ಮಾಡಿದಂತ ಇವತ್ತು 70 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂತ ಸಾಲ 55 ಲಕ್ಷ ಕೋಟಿ ರೂಪಾಯಿ. ಆದ್ರೆ ಇವರು 10 ವರ್ಷದಲ್ಲಿ 128 ಲಕ್ಷ ಕೋಟಿ ರೂಪಾಯಿಯ ಸಾಲವನ್ನ ಮಾಡಿದ್ದಾರೆ. 128 10 ವರ್ಷಗಳಲ್ಲಿ. 70 ವರ್ಷದಲ್ಲಿ ಆಗಿರುವುದು 55 ಲಕ್ಷ ಕೋಟಿ. ಈಗ 10 ವರ್ಷದಲ್ಲಿ ಮಾಡಿರುವಂಥದ್ದು 128 ಲಕ್ಷ ಕೋಟಿ ರೂಪಾಯಿ. ಇನ್ನೊಂದು, ಹಿಂದೆ ಎಲ್ಲ ರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಇವತ್ತು ಒಂದು ರೀತಿಯ ಅರಾಜಕತೆ ಉಂಟಾಗಿದ್ರೆ ಅದು ಪಾರ್ಲಿಮೆಂಟಿಗೆ ತಂದು ಅಲ್ಲಿ
ಆ ಸರ್ಕಾರವನ್ನು ವಜಾ ಮಾಡುವಂತ ಪದ್ಧತಿ ಇತ್ತು. ಆದರೆ ಇವತ್ತು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಆಯ್ಕೆಯಾದಂತ ಶಾಸಕರನ್ನ ಖರೀದಿ ಮಾಡಿ, ಸಂತೆಯಲ್ಲಿ ಜಾನುವಾರು ಖರೀದಿ ಮಾಡಿದ ರೀತಿಯಲ್ಲಿ ಮಾಡಿ ಸರ್ಕಾರವನ್ನು ಬೀಳಿಸುವಂಥದ್ದು, ಕರ್ನಾಟಕ ಸರ್ಕಾರವನ್ನು ಬೀಳಿಸುವಂಥದ್ದು, ಗೋವಾವನ್ನು ಬೀಳಿಸುವಂಥದ್ದು, ಮಹಾರಾಷ್ಟ್ರವನ್ನು ಬೀಳಿಸುವಂಥದ್ದು, ರಾಜಸ್ಥಾನವನ್ನು ಬೀಳಿಸುವಂಥದ್ದು, ಅರುಣಾಚಲ ಪ್ರದೇಶವನ್ನು ಬೀಳಿಸುವಂಥದ್ದು. ಇದೊಂದು ಹೊಸ, ಇವತ್ತು ವಿಶ್ವಗುರು ಕೊಟ್ಟಂತ ಕೊಡುಗೆ, ಇದೊಂದು ಹೊಸ ದಾಖಲೆ. 414ಕ್ಕಿಂತ ಮಿಕ್ಕಿ ಶಾಸಕರನ್ನ ಖರೀದಿಸುವಂತ ಕೆಲಸ ಕಾರ್ಯ ಕಳೆದ 10 ವರ್ಷಗಳಲ್ಲಿ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಾವು ಪಾಕಿಸ್ತಾನದ ಬಗ್ಗೆ ನಮ್ಮ ಬಾಂಧವ್ಯ ಸರಿಯಾಗಿಲ್ಲ, ನಾವು ಗರ್ಜನೆ ಮಾಡ್ತೇವೆ. ಆದರೆ ಇವತ್ತು ಚೈನಾ ಲಡಾಖಿನಲ್ಲಿ 4500 ಕಿಲೋಮೀಟರ್ ದೂರ ಅತಿಕ್ರಮಣ ಮಾಡಿಕೊಂಡಿದೆ. ಅದರ ಬಗ್ಗೆ ಮೌನ. ಇವತ್ತು ಈ ರೀತಿಯಲ್ಲಿ ನಮ್ಮ ರಾಷ್ಟ್ರದನ್ನ ಅತಿಕ್ರಮಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಸಹಾಯಕತರಾಗಿ ನೋಡುವಂತ ಒಂದು ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರದ ನಾವು ಕಾಣ್ತಾ ಇದ್ವಿ. ಇಂತಹ ಸಮಯದಲ್ಲಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ನಮ್ಮ ಸಂವಿಧಾನ ಉಳಿಬೇಕು, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಈ ದೇಶದ ಅಸಮಾನತೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, 22 ಜನ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಆಸ್ತಿ ಮತ್ತು ನಮ್ಮ ದೇಶದ 70 ಕೋಟಿ ಜನಸಂಖ್ಯೆಯ ಆಸ್ತಿ ಒಂದೇ ರೀತಿಯಲ್ಲಿದೆ. 22 ಜನರದ್ದು ಬಂಡವಾಳಶಾಹಿಗಳದ್ದು ಆಸ್ತಿ ಒಂದು ಕಡೆ ಆದ್ರೆ 70 ಕೋಟಿ ಜನಸಂಖ್ಯೆಯ ಆಸ್ತಿ ಒಂದೇ ರೀತಿಯಲ್ಲಿ ಇದೆ. ಅಷ್ಟೊಂದು ಅಸಮಾನತೆ ಇವತ್ತು ಬೆಳೆದು ಬರುವಂತ ಅವಕಾಶ ಆಗಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಇವತ್ತು ಚುನಾವಣಾ ಬಾಂಡ್ ಹೆಚ್ಚಿನ ಅಂಶ ನಾ ಕಾಣೆ ದುಂಗ, ಇವತ್ತು ಬಾಂಡಿನ ಮುಖಾಂತರ ಗುಜರಾತ್ನಲ್ಲಿ ಕೊರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೊಡುವಂತ ಒಂದು ಕಂಪನಿ ರೆಮ್ಡಿಸಿವಿರ್ ಸರಣ 2,000 ಕೋಟಿಗಿಂತ ಮಿಕ್ಕಿ ಇವರಿಗೆ ಚುನಾವಣಾ ಬಾಂಡ್ ಕೊಟ್ಟಿದೆ. ಪಾಕಿಸ್ತಾನದ ಕಾಂಟ್ರಾಕ್ಟ್ದಾರರಿಂದ ಕೂಡ ಬಾಂಡ್ ಕಲೆಕ್ಟ್ ಮಾಡಿದ್ದಾರೆ. ನಮ್ಮ ಮೋದಿಯವರು ಬಂದ ನಂತರ ಇಡೀ ಜಗತ್ತಿನಲ್ಲಿ ಬೀಫ್ ಎಕ್ಸ್ಪೋರ್ಟ್ ಆಗುವಂಥದ್ದು ನಮ್ಮ ರಾಷ್ಟ್ರ ಫಸ್ಟ್, ಸೆಕೆಂಡ್ ಇತ್ತು, ಈಗ ಫಸ್ಟ್. ಹೌದು, ಅವರ ಮುಖಾಂತರ ಕೂಡ ಇವತ್ತು ಆ ಇಂಡಸ್ಟ್ರಿ ಅವರ ಮುಖಾಂತರ ಬೀಫ್ ಎಕ್ಸ್ಪೋರ್ಟ್ ಮಾಡುವವರ ಇಂಡಸ್ಟ್ರಿ ಮುಖಾಂತರ ಕೂಡ ಚುನಾವಣಾ ಬಾಂಡ್ ತಗೊಂಡಿದ್ದಾರೆ. IT, ED ಮತ್ತು ಇವತ್ತು CBI ಮುಖಾಂತರ ಹೆದರಿಸಿ ಸರ್ 1,000ಕ್ಕಿಂತ ಮಿಕ್ಕಿ ಕೋಟಿ ರೂಪಾಯಿಯನ್ನ ಅದರ ಮುಖಾಂತರ ಕೂಡ ವಸೂಲಾತಿ ಮಾಡಿದ್ದಾರೆ. ಅರ್ಥ ಹೆಚ್ಚಿನ ವಿಷಯ, ಯಾರಾದ್ರೂ ಅಂಡರ್ ವರ್ಲ್ಡ್ನವರು ಇದ್ರೆ ಅಂಗಡಿಯವರಿಗೆ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ಇಷ್ಟು ದುಡ್ಡು ಕೊಡಬೇಕು, ಕೊಡದಿದ್ರೆ ಇವತ್ತು ನಿನ್ನ ವ್ಯಾಪಾರ ನಿಲ್ಲಿಸ್ತೇವೆ ಅಂತೇಳಿ ಥ್ರೆಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ IT, ED ಮತ್ತು CBI ಹಿಡ್ಕೊಂಡು ಇವತ್ತು ಈ ರೀತಿಯಲ್ಲಿ ಹಣ ವಸೂಲಿ ಮಾಡುವಂತ, ಚುನಾವಣಾ ಬಾಂಡ್ ವಸೂಲಿ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಇವೆಲ್ಲವನ್ನು ಕೂಡ ನೋಡಿದಾಗ ಇವತ್ತು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ನಮ್ಮ ರಾಷ್ಟ್ರದಲ್ಲಿ ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ನಿರ್ಮೂಲನೆ ಆಗಿದೆ. ಇವತ್ತು ಪತ್ರಿಕಾ ಮಾಧ್ಯಮನೂ ಕೂಡ 100ರಲ್ಲಿ 80% ಸಾಧಾರಣ ಅಡಾಣಿ ಮತ್ತು ಅಂಬಾನಿ ಅವರು ಪರ್ಚೇಸ್ ಖರೀದಿ ಮಾಡಿದ್ದಾರೆ. ಇವತ್ತು ಯಾರು ಜನರ ಭಾವನೆಗಳೇನುಂಟು ಅದು ಎಲ್ಲೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ, ಬರೀ ಮೋದಿ 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 ಅನ್ನುವಂತ ಹೇಳಿದ್ರು. ಇವತ್ತು 2014ನೇ ಇಸ್ವಿಯಲ್ಲಿ ಅವರ ಪ್ಯಾಂಪ್ಲೆಟ್ ಪ್ರಣಾಳಿಕೆ ನೋಡಿದ್ರೆ ಅಡ್ವಾಣಿ ಅವರ ಫೋಟೋ ಇತ್ತು, ಮನೋಹರ್ ಜೋಶಿ ಅವರ ಫೋಟೋ ಇತ್ತು, ಸುಷ್ಮಾ ಸ್ವರಾಜ್ ಅವರ ಫೋಟೋ ಇತ್ತು. 2018ರಲ್ಲಿ ಅದು ಯಾವುದು ಕೂಡ ಇಲ್ಲ. ಈಗ ಚುನಾವಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಗೋಸ್ಕರ ಮತ ಕೇಳ್ತಾ ಇಲ್ಲ, ಮೋದಿಗೊಂದು ಓಟ್ ಕೊಡಿ ಅಂತೇಳಿ. ಇವತ್ತು ಮೋದಿಗೊಂದು ಓಟ್ ಕೊಡಿ ಅನ್ನುವಂಥ ರೀತಿಯಲ್ಲಿ ಕೇಳ್ತಾರೆ. ಸರ್ವಾಧಿಕಾರಿ ಧೋರಣೆ, ಹೆಚ್ಚಿನ ಅಂಶ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾಡಿನ ಚುನಾವಣೆಯಲ್ಲಿ ಈ ಪ್ರದೇಶದ ಅಭಿವೃದ್ಧಿಗೆ ಕೂಡ ಹೊಂದಿಕೊಂಡು ನಮ್ಮ ರವೀಂದ್ರ ನಾಯಕರು ನಮ್ಮ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದಾರೆ. ಅವರು ದೊಡ್ಡ ಹೋರಾಟ, ಅರಣ್ಯ ಇವತ್ತು
ಅತಿಕ್ರಮಣದ ಬಗ್ಗೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ. ನಾನು 2000ದಿಂದ 2004ರವರೆಗೆ ನಾನು ಕೂಡ ಲೋಕಸಭಾ ಸದಸ್ಯನಾಗಿದ್ದೆ. ಆವಾಗ ವಾಜಪೇಯಿ ಸರ್ಕಾರ ಇತ್ತು, ಬಾಲೂರ್ ಅವರು ಮಿನಿಸ್ಟರ್ ಇದ್ರು. ಆವಾಗ ನಾನು ಅಜರ್ಮೆಂಟ್ ಮೋಷನ್ ತಂದಿದ್ದೆ. ಅದರಲ್ಲಿ ಮಾರಾಟ ಆಳವರು ಮಾತಾಡಿದ್ರು, ಬಂಗಾರಪ್ಪನವ್ರು ಮಾತಾಡಿದ್ರು, ದೇವೇಗೌಡರು ಮಾತಾಡಿದ್ರು. ಕಳೆದ ನಮ್ಮ ಮೈತ್ರಿಕೂಟ ಇತ್ತು, ಕುಮಾರಸ್ವಾಮಿ ಅವರು ಉಡುಪಿ ಬಂದಿದ್ರು. ಆವಾಗ ಹೇಳಿದ್ರು, ನೀವು ಅಜರ್ಮೆಂಟ್ ಮೋಷನ್ ಇವತ್ತು ತಂದ ಪ್ರಕಾರ 32,000 ಜನರಿಗೆ ಪ್ರಯೋಜನ ಆಯಿತು. ಅರಣ್ಯ ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ. ಏನಾದರೂ ಒಂದು ಮಾತು ಮಾತಾಡಿದ್ದಾರೆ ಬಿಜೆಪಿಯವರು? ಕಸ್ತೂರಿ ರಂಗನ್ ಬಗ್ಗೆ ರಿಪೋರ್ಟ್ ಬಗ್ಗೆ ದೊಡ್ಡ ಗೊಂದಲ ಮಾಡಿದ್ರು. ಕಸ್ತೂರಿ ರಂಗನ್ ಎಲ್ಲ ವಲಸೆ ಹೋಗ್ಬೇಕಾಗ್ತದೆ, ಎಲ್ಲ ಕಂಪ್ಲೀಟ್, ಇವತ್ತು ಒಂದು ಶಾಲೆ ಮಾಡುವಾಗಿಲ್ಲ, ದೇವಸ್ಥಾನ ಕಟ್ಟುವಾಗಿಲ್ಲ, ಗಂಟೆ ಹೊಡೆಯುವಾಗಿಲ್ಲ ಎಲ್ಲ ಪ್ರಚಾರ ಮಾಡಿದ್ರು. ರಮನಾಥ್ ರೈ ಅವರು ಸಚಿವರಾಗಿರೋ ಸಮಯದಲ್ಲಿ ನಾವೆಲ್ಲ ಪ್ರತಿ ಜಿಲ್ಲೆಯಿಂದ ವರದಿ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟೆವು. ಕಸ್ತೂರಿ ರಂಗನ್ ರಿಪೋರ್ಟ್ ನಮಗೆ ಬೇಡ, ಕೇರಳದಲ್ಲಿ ಯಾವ ರೀತಿ ಮಾಡಿದಾರ ಅದೇ ರೀತಿಯಲ್ಲಿ ನಮಗೆ ಕೂಡ ಅದೇ ಪದ್ಧತಿ ತರಬೇಕು ಅಂತೇಳಿ. ಆದ್ರೆ ಇವತ್ತು ಆದೇಶ ಆಗಿದೆ, ಕಸ್ತೂರಿ ರಂಗನ್ ರಿಪೋರ್ಟ್ ಅನುಷ್ಠಾನ ಆಗಬೇಕು ಅಂತೇಳಿ. ಈ ರೀತಿಯಲ್ಲಿ ಇವತ್ತು ಆಡಳಿತದಲ್ಲಿರುವಾಗ ಒಂದು ರೀತಿ, ವಿರೋಧ ಪಕ್ಷದಲ್ಲಿರುವಾಗ ಒಂದು ರೀತಿ, ಈ ರೀತಿಯಲ್ಲಿ ಇವತ್ತು ಸರ್ಕಾರ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಅರಣ್ಯದ ಬಗ್ಗೆ ನಾನು ಹೇಳಿದೆ. ಅದೇ ರೀತಿಯಾಗಿ ಇಲ್ಲೇ ಸಂತ್ರಸ್ತರಿದ್ರು, ಸೀಬರ್ಡ್ ಸಂತ್ರಸ್ತರಿದ್ರು. ಅದರಲ್ಲಿ ಮಾರಾಟ ಆಳವರವರು ಲೋಕಸಭಾ ಸದಸ್ಯರಾಗಿರುವಾಗ ಇಡೀ ತಂಡವನ್ನು ಕರ್ಕೊಂಡು ಬಂದು ಈ ಭಾಗದ ಅಲ್ಲಿ ಎಲ್ಲ ಸಮಸ್ಯೆಗಳಿಗೆ ಕೂಡ ಸ್ಪಂದನ ಮಾಡುವಂತ ಕೆಲಸ ಕಾರ್ಯಗಳಾಗಿತ್ತು. CRZ ಸಮಸ್ಯೆ ಇದೆ. CRZ ಅನ್ನ ಇವತ್ತು CRZ ಕಾನೂನು ಬಂದಿರುವಂಥದ್ದು ಆ ಭಾಗದ ಇವತ್ತು ಮೀನುಗಾರ ಬಾಂಧವರ ರಕ್ಷಣೆಗೋಸ್ಕರ ಬಂದಿರುವಂತ ಕಾನೂನು. ಆದ್ರೆ ಇವತ್ತು ಬೇರೆ ಅಭಿವೃದ್ಧಿ ಮಾಡುವಂತ ರೀತಿ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು, ಇವತ್ತು 500 ಮೀಟರ್ಗೆ ತರಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಬೇಡಿಕೆ ಇದೆ. ಅದು ಯಾವುದು ಕೂಡ ಆಗಲಿಲ್ಲ. ಹೆಚ್ಚಿನ ಅಂಶ ಅದರ ಬಗ್ಗೆ ಗಮನ ಇಲ್ಲ. 6 ಬಾರಿ ಲೋಕಸಭಾ ಸದಸ್ಯರಾಗಿ ಸುತ್ತ ಅನಂತಕುಮಾರ್ ಹೆಗ್ಡೆ ಅವರು ಇದ್ರು. 6 ಬಾರಿ ಶಾಸಕರಾಗಿ ಸುತ್ತ ಕಾಗೇರಿ ಅವರು ಇದ್ರು. ಹೆಚ್ಚಿನ ಅಂಶ ಇವತ್ತು ಅವರೆಲ್ಲ 6 ಬಾರಿ ಇವತ್ತು ಅನುಭವ ಮಾಡಿ ಆಗಿದೆ. ಆದ್ರೆ ಯಾವುದೇ ಫಲಪ್ರದ ಆಗಲಿಲ್ಲ. ಈಗ ಹೊಸ ಅಭ್ಯರ್ಥಿಗಳು ಇಲ್ಲಿ ದೇವರಾ ನಾಯಕರವರು ಕೂಡ 4 ಬಾರಿ ಇದ್ರು. ಅದೇ ರೀತಿಯಾಗಿ ಹೊಸಬರು ಇವತ್ತು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು. ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಇವತ್ತು ಈ ಕ್ಷೇತ್ರದಲ್ಲಿ ಇಲ್ಲಿಯ ಜನರ ಸಮಸ್ಯೆಗಳ ಮಟ್ಟಿಗೆ ಕೇಂದ್ರ ಸರ್ಕಾರದಲ್ಲಿ ಪರಿಹಾರ ಸಿಗುವಂಥದ್ದು, ಆ ಸ್ವರವನ್ನು ಎತ್ತುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಇಲ್ಲಿಯ ಮತದಾರ ಬಾಂಧವರು ಆಶೀರ್ವಾದವನ್ನು ಮಾಡಬೇಕು ಅಂತ ತಮ್ಮ ಮುಖಾಂತರ ಕೇಳಿಕೊಂಡು ಇವತ್ತು ತಾವೇನಾದರೂ ಹೇಳಲಿಕ್ಕಿದ್ರೆ ಇದು ಆಗಿದಲ್ಲ. ಇದು ನಮ್ಮ ಅನುಷ್ಠಾನ ಆದದ್ದು. ಇದು ಅನುಷ್ಠಾನ ಆಗಲಿಕ್ಕೆ ಬಾಕಿ ಇರುವಂಥದ್ದು. ನಾಡಿನ ಚುನಾವಣೆಯಲ್ಲಿ ಮೈತ್ರಿಕೂಟ ವಾಜಪೇಯಿ ಅವರ ಸರ್ಕಾರ ಇರುವಾಗ